ದೇಶದಲ್ಲಿ ಬಿಸಿ ಬಿಸಿ ಚರ್ಚೆ ಮತ್ತು ತೀವ್ರವಾಗಿ ವಿರೋಧ ಮುಸ್ಲಿಂ ಸಂಘಟನೆಗಳಿಂದ ವ್ಯಕ್ತವಾಗಿದ್ದಂತಹ ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ರಾಷ್ಟ್ರಪತಿಗಳು ಕೂಡ ಅಂಕಿತವನ್ನು ನಿನ್ನೆ ಹಾಕಿದ್ದಾರೆ. ಆ ಮೂಲಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರ ಆದ ಬೆನ್ನಲ್ಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕೂಡ ಅಂಕಿತ ಬಿದ್ದಿದೆ. ಈ ಮೂಲಕ ಕಾಯ್ದೆಯಾಗಿ ಜಾರಿಯಾಗೋದಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಈಗ ರಾಷ್ಟ್ರಪತಿಗಳ ಸಿಗ್ನೇಚರ್ನ ನಂತರ ಇದು ಗೆಜೆಟೆಡ್ ನೋಟಿಫಿಕೇಶನ್ ಹೊರಡಿಸಬೇಕಾಗತ್ತೆ. ನಂತರ ಇದು ಕಾಯ್ದೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಕಾನೂನಾಗಿ ಬದಲಾಗುತ್ತೆ. ಹಲವು ತಿದ್ದುಪಡಿಗಳು ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಆಗಿದೆ. ಇದು ಶೋಷಿತ ವರ್ಗಕ್ಕೆ ಅತಿ ದೊಡ್ಡ ಧ್ವನಿ ಆಗುವಂತಹ ಸಾಧ್ಯತೆ ಸದ್ಯಕ್ಕೆ ಸಿಗ್ತಾ ಇದೆ. ಇದೊಂದು ಕಾಯ್ದೆ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರು ಯಾವಾಗ ಬರುತ್ತೆ ಅಂತ ಹೇಳಿ. ಮೋದಿ ಸರ್ಕಾರದ 3 ಅವಧಿಗಳಲ್ಲೂ ಕೂಡ ಫ್ಲಾಗ್ಶಿಪ್ ರೀತಿ ಮ್ಯಾನಿಫೆಸ್ಟೋದಲ್ಲಿ ಕಾಣಿಸ್ತಾ ಇದ್ದಿದ್ದು. ಬಟ್ ಈಗ ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳಿಂದ ಅಂಕಿತ ಬಿದ್ದಿದೆ. ನಿನ್ನೆ ರಾತ್ರಿ ಬಿಲ್ಗೆ ರಾಷ್ಟ್ರಪತಿಗಳು ಸಹಿಯನ್ನು ಹಾಕಿದ್ದಾರೆ. ಜೆಪಿಸಿ ಜಂಟಿ ಸಂಸದೀಯ ಸಮಿತಿ ರಚನೆ ಸೇರಿ 6 ತಿಂಗಳ ವಿಸ್ತೃತ ಚರ್ಚೆ ಕೂಡ ಆಗಿತ್ತು. ವಕ್ಫ್ ತಿದ್ದುಪಡಿ ಬಿಲ್ ಸಾಗಿ ಬಂದಂತಹ ಹಾದಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸುದೀರ್ಘ ಪರ ವಿರೋಧದ ಚರ್ಚೆ ಆಗಿತ್ತು. ಆಲ್ಮೋಸ್ಟ್ ಭಾಳ ವರ್ಷಗಳಾಗೋಗಿತ್ತು. ಮಧ್ಯರಾತ್ರಿ ತನಕ ಒಂದು ಕಾಯ್ದೆ ತರೋದಕ್ಕೂ ಮುಂಚೆ ಅದರ ಪರ ವಿರೋಧ ಪ್ರಾಸ್ ಅಂಡ್ ಕಾನ್ಸ್ ಸಂಸತ್ನಲ್ಲಿ ಚರ್ಚೆ ಆಗಿ, ಅದರಲ್ಲೂ ಮಧ್ಯರಾತ್ರಿ 1 ಗಂಟೆ ನಂತರ ಕೂಡ 500ಕ್ಕೂ ಹೆಚ್ಚು ಸಂಸದರು ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಒಂದರಲ್ಲಿ ಭಾಗಿಯಾಗಿದ್ರು ಅಂದರೆ ಅದು ಈ ವಕ್ಫ್ ತಿದ್ದುಪಡಿ ವಿಚಾರನೇ. ಹೀಗಾಗಿ ಮ್ಯಾರಥಾನ್ ಚರ್ಚೆ ಆಗಿತ್ತು. ವಿಪರೀತವಾಗಿ ವಿರೋಧ ಪಕ್ಷದಿಂದ ವ್ಯಕ್ತ ಆಗಿತ್ತು. ಕೇಂದ್ರ ಸರ್ಕಾರದಿಂದ ಅಧಿಸೂಚನೆಯ ಬಳಿಕ ಕಾನೂನಾಗಿ ಜಾರಿಗೆ ಬರುತ್ತೆ. ವಕ್ಫ್ ಬಿಲ್ ಅಂದರೆ ಉಮೀದ್ ಯುನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯಂಟ್ ಡೆವಲಪ್ಮೆಂಟ್ ಬಿಲ್ ಏನಿದೆ ಅದು ಜಾರಿಗೆ ಬರುತ್ತೆ. ಕನ್ನಡದಲ್ಲಿ ಹೇಳಬೇಕಾದ್ರೆ ಏಕೀಕೃತ ವಕ್ಫ್ ನಿರ್ವಹಣಾ ಸಬಲೀಕರಣ, ದಕ್ಷತೆ ಮತ್ತು ಅಭಿವೃದ್ಧಿ ಮಸೂದೆ. ಹೊಸ ಕಾನೂನನ್ನು ಪ್ರಶ್ನಿಸಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳು ಸಲ್ಲಿಕೆ ಆಗ್ತಾನೆ ಇದೆ. ದಿನ ಕಳೆದ ಹಾಗೆ ಒಬ್ಬರು ಇಬ್ಬರು ಅಂತ ಹೋಗ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ಸು, MIM, ಆಪ್ ಪಕ್ಷದಿಂದ ಪ್ರತ್ಯೇಕ ಅರ್ಜಿಗಳು ಸಲ್ಲಿಕೆ ಆಗಿದೆ. ಸುಪ್ರೀಂನಲ್ಲಿ ವಿಚಾರಣೆಗೆ ಇನ್ನೂ ಕೂಡ ಸಮಯ ನಿಗದಿ ಆಗಿಲ್ಲ. ವಕ್ಫ್ ಬಿಲ್ಗೆ ಸಹಿ ಹಾಕದಂತೆ ಮುಸ್ಲಿಂ ಲೀಗ್ನ 5 ಸಂಸದರು ಒತ್ತಾಯವನ್ನು ಮಾಡಿದ್ರು ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಒತ್ತಾಯವನ್ನು ಮಾಡಿದ್ರು. ಅವರ ಒತ್ತಾಯಕ್ಕೆಲ್ಲ ಸೊಪ್ಪು ಹಾಕೋ ಕೆಲಸವನ್ನು ರಾಷ್ಟ್ರಪತಿಗಳು ಮಾಡಿಲ್ಲ.